ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಇತ್ತೀಚೆಗೆ ಒಂದು ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಆಯಿಲ್ದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ಖುಷ್ಬು ಮ್ಯಾಮು ಗ್ಲೋಯಿಂಗ್ ಫೇಸ್ ಆಯಿಲಿಂದು ಒಂದು ವೈರಲ್ ಆಗಿತ್ತು. ಆ ಆಯಿಲ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಆ ಆಯಿಲ್ ನಾನು ಯೂಸ್ ಮಾಡ್ತಾಯಿದ್ದೀನಿ, ಅದೆಷ್ಟು ಎಫೆಕ್ಟಿವ್ ಇದೆ, ಅದ್ರದ್ದು ರಿಸಲ್ಟ್ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಈ ವಿಡಿಯೋನ ನೋಡ್ಬೋದು. ಕ್ಯಾರೆಟು, ಕೊಬ್ಬರಿ ಎಣ್ಣೆ ಆ ಥರ ಎಲ್ಲ ಏನು ಹಾಕಿ ಎಣ್ಣೆ ಮಾಡಿದ್ದೆ. ಆ ಎಣ್ಣೆದು ರಿಸಲ್ಟು ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ನನಗೆ ರಾತ್ರಿ ಅಪ್ಲೈ ಮಾಡಲಿಕ್ಕೆ ಆಗಿಲ್ಲ, ಹಾಗಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಕಿನ್ ತುಂಬಾ ಚೆನ್ನಾಗಿ ಆಗಿದೆ. ನನಗೇನೋ ರಿಸಲ್ಟ್ ತುಂಬ ಚೆನ್ನಾಗಿ ಅನಿಸ್ತಿದೆ. ನೀವು ಕೂಡ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ. ನನ್ನ ತಂಗಿ ಎಲ್ಲ ಕೇಳ್ತಾ ಇದ್ಲು, ಅಕ್ಕ ಸ್ಕಿನ್ ಎಲ್ಲ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಮಾರ್ಕ್ಸ್ ಏನು ಮಾರ್ಕ್ ಇದ್ವು ಅವೆಲ್ಲ ಹೋಗ್ತಿದೆ ಅಕ್ಕ, ಹಿಂಗೆ ಮಾಡೋದು ಹೇಳ್ಕೊಡು ಅಂತ ಹೇಳ್ಕೊಡ್ತಾಯಿದ್ಲು. ಲಿಪ್ಸಿಗೂ ಅಪ್ಲೈ ಮಾಡ್ಬೋದು, ಏನೂ ಆಗಲ್ಲ ನೋಡಿ. ನಾನು ಪಿಂಪಲ್ಸ್ ಇಲ್ಲೆಲ್ಲ ಪಿಂಪಲ್ಸ್ ಅಂದರೆ ಇದು ಇದರಿಂದ ಆಗಿರೋದಲ್ಲ. ಮೊನ್ನೆ ನೀರು ಚೇಂಜ್ ಆಯಿತು, ನಾನು ತರೀಕೆರೆಗೆ ಹೋದಾಗ, ಅವಾಗ ಅದಕ್ಕೆ ಈ ಥರ ಪಿಂಪಲ್ಸ್ ಆಗಿದೆ. ಹೀಟಿಗೂ ಸ್ವಲ್ಪ ಆಗಿದೆ. ಅದು ರಿಸಲ್ಟ್ ಮಾತ್ರ ಸೂಪರ್ ಆಗಿದೆ. ನನಗನ್ಸೋ ಪ್ರಕಾರ ಚೆನ್ನಾಗಿದೆ ರಿಸಲ್ಟು. ಟ್ರೈ ಮಾಡ್ಬೋದು. ಬರೀ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬಾ ರಿಸಲ್ಟ್ ಇದೆ. ನೋಡಿ, ಇಲ್ಲಿ ಕಾಜಲ್ ಹಚ್ಚಿರೋದು ಬ್ಲ್ಯಾಕ್ ಆಗಿದೆ. ಇಲ್ಲೆಲ್ಲ ಹಚ್ಕೋಬೋದು. ನನ್ನ ಕೈಗೂ ಸ್ವಲ್ಪ ಹಚ್ಕೊಂಡಿದ್ದೆ. ಎಲ್ಲ ಹಚ್ಕೊಂಡು ಕೈಗೆಲ್ಲ ಹಚ್ಕೊಂಡು ಚೆನ್ನಾಗುತ್ತೆ. ಇಲ್ಲಿ ನೋಡಿ, ನಿಜವಾಗ್ಲೂ ಈ ಆಯಿಲ್ ತುಂಬಾ ಎಫೆಕ್ಟಿವ್ ಇದೆ. ನೀವು ಟ್ರೈ ಮಾಡೋದಿದ್ರೆ ಟ್ರೈ ಮಾಡ್ಬೋದು. ಅಂದರೆ ಕೆಲವೊಬ್ರು ಸ್ಕಿನ್ನಿಗೆ ಆಗುತ್ತೆ, ಕೆಲವೊಬ್ರು ಸ್ಕಿನ್ನಿಗೆ ಆಗಲ್ಲ. ನೀವು 1-2 ಡೇಸ್ ಹಚ್ಚಿ ಅಂದರೆ ಅಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಪಿಂಪಲ್ಸ್ ಆ ಥರ. ಕೆಲವೊಬ್ರು ನನಗೆ ಕಮೆಂಟ್ ಮಾಡಿದರು, ಪಿಂಪಲ್ಸ್ ಆಗ್ತಿದೆ, ಅಪ್ಲೈ ಮಾಡಿದ್ಮೇಲೆ ಪಿಂಪಲ್ಸ್ ಆಗ್ತಿದೆ ಅಂತ ಹೇಳ್ತಿದ್ರು. ಸೆನ್ಸಿಟಿವ್ ಸ್ಕಿನ್ ಇದ್ದವರಿಗೂ ನನಗೂ ಫಸ್ಟ್ 1-2 ದಿನ ಪಿಂಪಲ್ಸ್ ಆಯಿತು. ನನಗೆ ಇಲ್ಲೆಲ್ಲ ಸಣ್ಣ ಸಣ್ಣದು ಪಿಂಪಲ್ಸ್ ಆಯಿತು. ಆಮೇಲೆ 2 ಡೇಸ್ ಆದಮೇಲೆ ಅದು ಹೊರಟೋಯ್ತು. ಹೋಗುತ್ತೆ, ಅದೇನು ಇರಲ್ಲ, ಜಾಸ್ತಿ ಪಿಂಪಲ್ಸ್ ಆಗೋದು ಆ ಥರ ಎಲ್ಲ ಆಗಲ್ಲ. ಆದರೆ ಇದು ಮೋಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಒಂದು 10 ಡೇಸ್ ಇಲ್ಲ ಒಂದು 11 ಡೇಸ್ ಆಗಿದೆ ಅನಿಸುತ್ತೆ. ಅವಾಗಿಂದ ನಾನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ರಿಸಲ್ಟ್ ನೋಡಿ ಯಾವ ಥರ ಆಗಿದೆ ಅಂತ, ತುಂಬಾ ಚೆನ್ನಾಗಾಗಿದೆ. ನನಗಂತೂ ಅಮೇಝಿಂಗ್ ಅನ್ನಿಸ್ತಿದೆ ಆ ರಿಸಲ್ಟು. ಆಯಿಲು ನಾನು ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೆ, ಫುಲ್ ಖಾಲಿಯಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಖಾಲಿಯಾಗಿದೆ. ಮತ್ತು ನಾನು ಅದು ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿದಾಗ ಇದು ಸೆಕೆಂಡ್ ಟೈಮ್ ನಾನು, ಅಂದರೆ ಇದು ಫಸ್ಟ್ ಟೈಮ್ ಮಾಡಿದ್ದು ಫುಲ್ ಖಾಲಿಯಾಗಿದೆ. ಅದು ಫುಲ್ ಖಾಲಿ ಆದಮೇಲೆ ಈ ರಿಸಲ್ಟ್ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಸ್ಕಿನ್ ನೋಡ್ತಾ ಇರೋದು, ಬೆಳಿಗ್ಗೆ ಏನು ಆಯಿಲ್ ಅಪ್ಲೈ ಮಾಡಿದ್ನಲ್ವ ಅದನ್ನು ನಿಮಗೆ ಇಷ್ಟ ಇದ್ದರೆ ನೀವು 1-2 ಅವರ್ಸು, ಹಾಫ್ ಆನ್ ಅವರು ಆ ಥರ ಎಲ್ಲ ಅಪ್ಲೈ ಮಾಡ್ಬೋದು. ನಾನು ಟೈಮ್ ಬಂದುಬಿಟ್ಟು 12 ಗಂಟೆ. ನಾನು ಬೆಳಿಗ್ಗೆ ಅಪ್ಲೈ ಮಾಡಿದಾಗ 10 ಗಂಟೆ ಆಗಿತ್ತು. ಇಲ್ಲಿ ನೋಡಿ, ಇವಾಗ ಫೇಸ್ ವಾಶ್ ಮಾಡಿದ್ದೀನಿ. ಅಂದರೆ ನಾನು ಸ್ವಲ್ಪ ಕೆಲಸ ಅದು ಇದು ಮಾಡ್ತಿರ್ತೀನಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ಬಿಡ್ತೀನಿ. ಇಲ್ಲಿ ನೋಡಿ, ಸ್ಕಿನ್ ಅಂತೂ ಅಮೇಝಿಂಗ್. ನನಗಂತೂ ತುಂಬಾ ರಿಸಲ್ಟ್ ಚೆನ್ನಾಗಿ ಬರ್ತಿದೆ. ಮತ್ತು ಸ್ಕಿನ್ನು ರಿಯಲ್ಲಾಗಂತೂ ತುಂಬಾ, ಅಂದರೆ ನನಗೆ ಮಾತ್ರ ನನ್ನ ಸ್ಕಿನ್ನು ಯಾವ ಥರ ಡಿಫ್ರೆನ್ಸ್ ಕಾಣಿಸುತ್ತೆ ಫಸ್ಟಿಗಿದ್ದಕ್ಕೂ ಇವಾಗಿದ್ದಕ್ಕೂ ಅಂತ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಿದೆ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ರಿಯಲಿ ಬಟ್ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಇದೆ. ನೀವೇನಾದರೂ ಟ್ರೈ ಮಾಡಿದರೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ.
ಇಲ್ಲಿ ನೋಡಿ. ನನಗೆ ಸುಮಾರು ಜನ ಕಮೆಂಟ್ ಮಾಡಿದರು, ಮೇಡಮ್ ಪಿಂಪಲ್ಸ್ ಆಗ್ತಿದೆ, ಏನು ಮಾಡಬೇಕು, ಇಲ್ಲ ಫೇಸ್ ವಾಶಿಂದ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಫೇಸ್ ವಾಶಿಂದ ಅಂದರೆ ಫೇಸ್ ವಾಶ್ ಮಾಡ್ಬೋದಾ, ಇಲ್ಲ ಸೋಪಿಂದ ವಾಶ್ ಮಾಡ್ಬೋದಾ, ಇಲ್ಲ ಕಡಲೆ ಹಿಟ್ಟು ಹಾಕಿ ವಾಶ್ ಮಾಡ್ಬೋದಾ ಫೇಸು ಅಂತ ಎಲ್ಲ ಇದು ಮಾಡ್ತಾಯಿದ್ರು, ಕಮೆಂಟ್ ಮಾಡಿದರು. ಏನಿಲ್ಲ, ಬಟ್ ನೀವು ಫೇಸ್ ವಾಶ್ ಯೂಸ್ ಮಾಡೋದಿದ್ರೆ ಫೇಸ್ ವಾಶ್ ಯೂಸ್ ಮಾಡಿ, ಇಲ್ಲಾಂದರೆ ಕಡಲೆ ಹಿಟ್ಟಿಂದ ಮಾಡಿದ್ರೆ ಅದು ಬೆಟರ್ ಅನಿಸುತ್ತೆ. ನಾನು ಬಾತಿಂಗ್ ಪೌಡ್ರ್ ಅಂದರೆ ಫೇಸು ಬಾಡಿಗೆಲ್ಲ ಬಾತಿಂಗ್ ಪೌಡ್ರ್ ಥರ ರೆಡಿ ಮಾಡ್ತೀನಿ. ಅದು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ಅದಂತೂ ತುಂಬಾ ಬೆಸ್ಟ್ ರಿಸಲ್ಟ್ ಅನಿಸುತ್ತೆ. ಫೇಸಿಗೆ ಯಾರ್ಯಾರು ಫೇಸ್ ವಾಶು ಸೋಪ್ ಯೂಸ್ ಮಾಡಲ್ಲ ಅವರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ರಿಸಲ್ಟ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ನನ್ನ ಸ್ಕಿನ್ ಫಸ್ಟಿಗೆ ಇದ್ದಿದ್ದಕ್ಕೂ ಇವಾಗಿದ್ದಕ್ಕೂ ಸ್ವಲ್ಪ ಚೇಂಜ್, ಅಂದರೆ ಗ್ಲೋ ಬರ್ತಿದೆ. ಇಲ್ಲೆಲ್ಲ ನಾವೇನು ಅಪ್ಲೈ ಮಾಡ್ತೀವಿ ಗ್ಲೋ ಬರ್ತಿದೆ. ನನಗೆ ಲೈಟಾಗಿ ಡಾರ್ಕ್ ಸರ್ಕಲ್ ಬಂದುಬಿಟ್ಟಿತ್ತು. ಅದು ಆಯಿಲ್ ಅಪ್ಲೈ ಮಾಡಿದ್ಮೇಲೆ, ಗ್ಲೋಯಿಂಗ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಡಾರ್ಕ್ ಸರ್ಕಲ್ ಎಲ್ಲ ಹೋಗ್ತಾ ಇದೆ. ಆಲ್ಮೋಸ್ಟ್ 90% ಹೋಗ್ಬಿಟ್ಟಿದೆ ನೋಡಿ. ಕಾಣಿಸ್ತಿದೆಯಾ? ತುಂಬಾ ಚೆನ್ನಾಗಿದೆ, ರಿಸಲ್ಟ್ ಮಾತ್ರ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಆಯಿಲು. ಎಲ್ಲರೂ ಹಚ್ತಿರ್ಬೇಕಾದ್ರೆ ಏನಿದೆ ಈ ಆಯಿಲಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ತುಂಬಾ ಎಫೆಕ್ಟಿವ್ ಆಯಿಲ್, ಫೇಸ್ ಗ್ಲೋಯಿಂಗ್ ಆಯಿಲ್ ಅನಿಸುತ್ತೆ. ನಾನು ಇವಾಗ ಇದು ಖಾಲಿಯಾಗಿದೆ, 2ನೇ ಟೈಮ್ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡು ಹಚ್ಕೋಬೇಕು ಇದ್ದೀನಿ ನಾನು. ಅವ್ರ ಫೇಸು ಸ್ವಲ್ಪ ಗ್ಲೋ ಬರ್ತಿದೆ. ಅವ್ರು ಮತ್ತು ಬಿಸಿಲಲ್ಲೇ ಧೂಳಲ್ಲೇ ಕೆಲಸ ಮಾಡೋದು. ಅವ್ರ ಶಾಪ್ ಹತ್ರ ಅಂತೂ ವೆಹಿಕಲ್ಸ್ದು ರಾಶಿ, ಆ ಧೂಳು ಆ ಬಿಸಿಲಲ್ಲೇ ಅವ್ರ ಫೇಸು ಅಷ್ಟು ಗ್ಲೋ ಬರ್ತಿದೆ. ಇನ್ನು ನೀವೇನಾದರೂ ಮನೆಯಲ್ಲಿ ಹೊರಗಡೆ ಡ್ಯೂಟಿ ಹೋಗ್ತಿರೋರಾದರೆ ಇನ್ನೂ ಚೆನ್ನಾಗಿ, ಅಂದರೆ ಬಿಸಿಲು ತಾಗಲ್ಲಲ್ವ, ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ಲೋ ಬರುತ್ತೆ, ಎಫೆಕ್ಟ್ ಕಾಣಿಸುತ್ತೆ ಅಂತ ನನ್ನ ಪ್ರಕಾರ ಅಂದ್ಕೊಳ್ತೀನಿ. ಆಯಿಲ್ನ ಅಪ್ಲೈ ಮಾಡಿ ಫೇಸ್ ವಾಶ್ ಆದಮೇಲೆ ಡ್ರೈ ಥರ ಬಿಡಬೇಡಿ ಸ್ಕಿನ್ನನ್ನು. ಏನಾದರೂ ಮಾಯ್ಶ್ಚರೈಸರು ನೀವು ನಾರ್ಮಲ್ ಏನು ಡೈಲಿ ಯೂಸ್ ಮಾಡ್ತೀರಾ ಕ್ರೀಮ್ಗಳನ್ನು ಯೂಸ್ ಮಾಡ್ಬೋದು, ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದನ್ನು ಕಮೆಂಟ್ ಮಾಡಿದರು, ಇದು ಕ್ರೀಮ್ ಯೂಸ್ ಮಾಡ್ಬೋದಾ, ಈ ಆಯಿಲ್ ವಾಶ್ ಮಾಡ್ಕೊಂಡ್ಮೇಲೆ ಕ್ರೀಮ್ಗಳು ಯೂಸ್ ಮಾಡ್ಬೋದಾ ಅಂತ ಎಲ್ಲ ಮಾಡಿದರು. ನಿಜವಾಗ್ಲೂ ಮಾಡ್ಬೋದು, ಏನೂ ಆಗೋಲ್ಲ. ನೀವು ನಾರ್ಮಲ್ ಏನು ನಿಮ್ಮ ಡೈಲಿ ಸ್ಕಿನ್ ರೋಟೀನ್ ಇರುತ್ತೆ ಅದು ಆ ಥರ ಮಾಡ್ಕೋಬೋದು. ನಾನು ಯಾವುದು ಸ್ಕಿಪ್ ಮಾಡಲ್ಲ. ಸನ್ಸ್ಕ್ರೀನು ಈ ಬೇಸಿಗೆಗಂತೂ ಮೋಸ್ಟ್ ಇಂಪಾರ್ಟೆಂಟ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಟ್ಯಾನ್ ಆಗೋಲ್ಲ. ಮತ್ತು ನಾವೇನು ಅಂದರೆ ಹೆಲ್ತಿಯಿಂದ ಸ್ಕಿನ್ ಕಾಪಾಡ್ಕೊಂಡಿರ್ತೀವಿ ಅದೇ ಸ್ಕಿನ್ ಇರುತ್ತೆ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನು ಮರಿಬೇಡಿ. ಫೈನಲಿ ಸ್ವಲ್ಪ ಅಂದರೆ ಗ್ಲೋ 60% ಗ್ಲೋ ಬಂದಿದೆ ಫೇಸ್. ಬರೀ ಒಂದು 10-11 ದಿನಕ್ಕೆ ಇಷ್ಟೆಲ್ಲ ಗ್ಲೋ ಬಂದಿದೆ. ತುಂಬಾ ಬೆಟರ್ ರಿಸಲ್ಟ್ ಇದೆ. ಅಂದರೆ ಕೆಲವೊಬ್ಬರು ಸ್ಕಿನ್ನಿಗೆ ಸ್ವಲ್ಪ ಬೇಗ ಬರುತ್ತೆ ರಿಸಲ್ಟು, ಕೆಲವು ಸ್ಕಿನ್ನಿಗೆ ಟೈಪ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕೆಲವೊಬ್ರದ್ದು ಸ್ಕಿನ್ನು ಯಾವ ಥರ ನಾರ್ಮಲ್ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ಆಯಿಲ್ ಸ್ಕಿನ್ ಇದ್ದರೂ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಮಸಾಜ್ ಮಾಡಿ ಬಿಟ್ಬಿಡಿ, ಆಮೇಲೆ ವಾಶ್ ಮಾಡ್ಕೊಂಡ್ರೆ ಅದು ಚೆನ್ನಾಗುತ್ತೆ. ಇಲ್ಲಾಂದರೆ ತುಂಬಾ ಆಯಿಲ್ ಆಗಿಬಿಡುತ್ತೆ. ಡ್ರೈ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ ಇದ್ದರೂ ಬೇಕಾದರೆ ನೀವು ನೈಟ್ ಹಚ್ಕೊಂಡು ಮಲ್ಕೊಂಡ್ರೂ ಓಕೆ. ನನಗಂತೂ ತುಂಬಾ ಎಷ್ಟು ಹೇಳಿದ್ರೂ ಸಾಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಆಗಿದೆ ಈ ಅಂದರೆ ಇದು ಆಯಿಲು ತುಂಬಾ ಗ್ಲೋ ಕೊಡ್ತಿದೆ. ನೀವು ಟ್ರೈ ಮಾಡಿ, ನಿಮಗೆ ಆದರೆ ಅದು ಅಡ್ಜಸ್ಟ್ ಆಗುತ್ತೆ. 3 ಡೇಸ್ ಆದಮೇಲೆ ಅಡ್ಜಸ್ಟ್ ಆಗೇ ಆಗುತ್ತೆ. ಅದೇನು ಸೈಡ್ ಎಫೆಕ್ಟ್ ಆ ಥರ ಎಲ್ಲ ಏನಿರಲ್ಲ. ಅದರಲ್ಲಿ ಏನು ಕೆಮಿಕಲ್ ಅಂತೂ ಏನು ಇಲ್ಲವೇ ಇಲ್ಲ. ಹಾಗಾಗಿ ಅದು ಸೈಡ್ ಎಫೆಕ್ಟ್ ಆಗೋವಂಥ ಚಾನ್ಸ್ ಇರೋಲ್ಲ. ಕೊಬ್ಬರಿ ಎಣ್ಣೆ, ಕೆಲವೊಬ್ರಿಗೆ ಕೊಬ್ಬರಿ ಎಣ್ಣೆ ಆಗೋಲ್ಲ. ನನಗಂತೂ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಫೇಸೆಲ್ಲ ಬ್ಲ್ಯಾಕ್ ಆಗ್ತಿತ್ತು. ಬಟ್ ಇದು ಕ್ಯಾರೆಟು ಬೀಟ್ರೂಟ್ ಎಲ್ಲ ಹಾಕ್ತಾ ಇರೋದ್ರಿಂದ ನನಗೆ ಆರೆಂಜ್ ಸಿಪ್ಪೆ ಹಾಕಿದ್ರೆ ಆಗೋಲ್ಲ. ನಾನು ಹಾಕಿಲ್ಲ. ನೀವು ಬೇಕಾದರೆ ಆರೆಂಜ್ ಸಿಪ್ಪೆನೂ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡು ಆ ಎಣ್ಣೆ ಜೊತೆ ಬಿಸಿ ಮಾಡಿಕೊಂಡು ನೀವು ಏನು ನಾರ್ಮಲ್ಲು ಇವಾಗ ಎಣ್ಣೆನ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ನಲ್ವ, ಆ ಥರ ಎಣ್ಣೆನ ಮಸಾಜ್ ಮಾಡಿಕೊಂಡ್ರೆ ಫೇಸ್ ಮೇಲೆ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ. ನನ್ನ ಮಗುಗೆ ಹಚ್ಚೋಕ್ಕಂತೂ ಅವ್ನು ಬಿಡಲ್ಲ. ಹಾಗಾಗಿ ನಾನು ಮನೆಯವರಿಗೆ ಹಚ್ತಾ ಇರ್ತೀನಿ. ನಾನು ಅವಾಗವಾಗ ನೀನು ಹಚ್ಚಿಸ್ಕೊಳಲ್ಲ ಎಣ್ಣೆ, ನೀವು ಹಚ್ಚಿಸ್ಕೊಳ್ತೀರ ಎಣ್ಣೆನಾ? ಮತ್ತು ಅದನ್ನೇ ಹೇಳ್ತಾಯಿದ್ದೀನಿ ನಾನು.
ಯಾಕೆ ಹಂಗೆ ಹೇಳ್ತಿದ್ದೀರಾ, ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ತಾಯಿದ್ದೀರಾ ನೀವು ಅಂತ. ಎಣ್ಣೆ ಹಚ್ಚಿಸ್ಕೊಳಲ್ಲ ಅವನು, ಹಂಗಾಗಿ ಹೇಳ್ತಿದ್ದೀನಲ್ಲ, ಅದಕ್ಕೆ ಯಾಕೆ ಹಂಗೆ ಹೇಳ್ತಿದ್ದೀರಾ, ಎಣ್ಣೆ ಹಚ್ಚಿಸ್ಕೊಳಲ್ಲ, ನನಗೆ ಯಾಕೆ ಹಂಗೆ ಹೇಳ್ಬೇಡಿ ನೀವು ಅಂತ ಹೇಳ್ತಿದ್ದಾನೆ. ಬಟ್ ಅವ್ನು ಹಚ್ಚಿಸ್ಕೊಳಲ್ಲ, ಇದಂತೂ 100% ನಾನು ಟ್ರೈ ಮಾಡಾಯಿತು. ಸುಮ್ಮನೆ ಇರಬೇಕಂತ ನಾನು. ಓಕೆ ನೀರು ಹಾಕಿದ್ರೆ ಹೆಂಗೆ ಮಾಡ್ತಿದ್ದಾರೆ ನೋಡಿ. ಹಾಕ್ಬಾರ್ದು, ತೆಗಿ. ಇದೆ ನನ್ನ ಮಗನ ಕಿತಾಪತಿ. ಏನಾದರೂ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಈ ಥರ ಬಂದು ಇದು ಮಾಡ್ತಾನೆ ಸುಬ್ಬ. ಬೆಟರ್ ರಿಸಲ್ಟ್ ಇದೆ. ನಿಮಗೇನಾದರೂ ಇಷ್ಟ ಆದರೆ ನೀವು ಅಪ್ಲೈ ಮಾಡಿ. ಹಿಂಸೆ ಏನಿಲ್ಲ, ನಿಮಗೆ ಅನುಕೂಲ ತಕ್ಕಂತೆ ನೀವು ಮಾಡ್ಕೋಬೋದು. ಯಾರಿಗೂ ಒತ್ತಾಯ ಮಾಡಿರಿ ನೀವು ಹಚ್ಕೋಬೇಕು ಆ ಥರ ಏನಿಲ್ಲ. ನಿಮಗೆ ಇಷ್ಟ ಆದರೆ ಅಪ್ಲೈ ಮಾಡ್ಕೋಬೋದು. ಎಣ್ಣೆ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಮಾಡ್ಕೊಳ್ಳಿ. ನಿಮಗೆ ಅಡ್ಜಸ್ಟ್ ಆಯಿತು ಅಂದರೆ ಆಮೇಲೆ ಬೇಕಾದರೆ ನೀವು ಮತ್ತೆ ನೆಕ್ಸ್ಟ್ ಟೈಮು ಜಾಸ್ತಿ ಮಾಡ್ಕೊಂಡು ಒಂದು 15 ಡೇಸ್ 10 ಡೇಸ್ ಆಗೋ ಅಷ್ಟು ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಂಡ್ರೂ ಚೆನ್ನಾಗಾಗಲ್ಲ. ಅದು ಇನ್ಸ್ಟೆಂಟಾಗಿ ಮಾಡ್ಕೊಂಡ್ರೆ ತುಂಬಾ ಅಂದರೆ ಸ್ವಲ್ಪ ಗ್ಲೋ, ಫೇಸ್ ಮೇಲೆ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ನನ್ನ ಪ್ರಕಾರ. ನಿಮಗೆ ಟೈಮ್ ಇಲ್ಲ, ನಾವು ಜಾಸ್ತಿ ಮಾಡಿಟ್ಕೊಳ್ತೀವಿ, ಸ್ಟೋರ್ ಮಾಡಿಟ್ಕೊಳ್ತೀವಿ ಅನ್ನೋರು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲ ನೋಡಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಹಾಗೆ ನೋಡ್ತಿದ್ದೀರಾ, ನೀವು ಕೂಡ ಸಬ್ಸ್ಕ್ರೈಬ್ ಆಗಿ. ನೋಡ್ತೀರಾ ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್